ಹಾಯ್ ಎಲ್ರಿಗೂ. ನಾನು ಅರ್ಪಿತಾ. ನೋಡಿ, ಇದು ನಂದು ಹಳ್ಳಿಯ ಮಾರ್ನಿಂಗ್ ವಾಕ್. ಅಂದರೆ ನಾನು ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೆ ಮೈಸೂರಿಂದ ಕಿತ್ತೂರು ಅಂತ ಹೇಳಿ ಹಳ್ಳಿ. ಸೊ ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ವ್ಯೂಸು, ಸನ್ರೈಸು, ಸೂರ್ಯ ಹುಟ್ಟುತ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಖುಷಿಯಾಗತ್ತೆ ನೋಡೋದಕ್ಕೆ. ಸೊ ನಾನಿರೋದು ಬೆಂಗಳೂರಲ್ಲಿ. ನನಗೆ ಈ ಕಿತ್ತೂರಿಗೆ ಬರೋದು ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಸನ್ರೈಸ್, ಸೂರ್ಯ ಹುಟ್ಟುತ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೇ ಆದ್ರೂ ನೇಚರಲ್ಲಿ ಸಿಗೋವಂತಹ ಖುಷಿ ಇನ್ನೆಲ್ಲೂ ಸಿಗೋದಿಲ್ಲ. ಸೊ ಈ ಸೆಕೆಗೆ ಬೆಳಗ್ಗೆ ಎದ್ದು ವಾಕ್ ಹೋಗ್ತಾ ಇದ್ದರೆ ತಂಪು ತಂಪು ಗಾಳಿ, ಏನೇ AC ಫ್ಯಾನು ಯಾವುದರಿಂದ್ರೂ ಕೂಡ ಇಷ್ಟು ಚೆನ್ನಾಗಿ ತಂಪು ಗಾಳಿನ ಯಾವುದರಿಂದೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂಥರ ಖುಷಿಯಾಗುತ್ತೆ ಹೋಗ್ತಾ ಇದ್ರು. ಪ್ರಕೃತಿ ಮುಂದೆ ಮನುಷ್ಯ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂರ್ಯ. ಅದನ್ನು ನೋಡೋದಕ್ಕೆ ಒಂದು ಖುಷಿ. ನಮ್ಮ ಅಣ್ಣ ನಾನು ಇಬ್ಬರು ವಾಕ್ ಹೊರಟ್ವಿ. ಬಟ್ ಅವ್ನು ತುಂಬ ಫಾಸ್ಟಾಗಿ ಹೋಗ್ತಾನೆ. ಅವ್ನು ಡೈಲಿ ಹೋಗ್ತಾನೆ 6.5 ಕಿಲೋಮೀಟರ್ಸು. ನನಗೆ ಅವನ ಜೊತೆ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ. ಸೊ ನೀವು ಮುಂದೆ ಹೋಗು, ನಾನು ಸ್ವಲ್ಪ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ ಹಿಂದ್ಗಡೆ ಅಂಥೇಳಿ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಾಕಿಂಗು. ನೋಡಿ, ಇದು ಜೋಳ, ಹಸುವಿಗೆ ತಿನ್ನಲಿಕ್ಕೆ ಅಂತ ಜೋಳನ ಬೆಳೆಸ್ತಾರೆ. ಅಂದರೆ ಜೋಳದ ಹುಲ್ಲು. ಸೊ ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನು ಕಟ್ ಮಾಡಿ ಹಸುಗಳಿಗೆ ತಿನ್ನಲಿಕ್ಕೆ ಕೊಡ್ತಾರೆ. ಹಸುಗಳ ಮೇವು ಜೋಳ. ಇದು ನಾವು ತಿನ್ನುವಂಥ ಜೋಳ ಅಲ್ಲ, ಇದು ಹಸುಗಳಿಗೋಸ್ಕರನೇ ಹಾಕಿರುವಂತಹ ಜೋಳ. ಸ್ವಲ್ಪ ಜಾಗದಲ್ಲಿ ಹಾಕ್ಕೊಳ್ತಾರೆ ಹಸು ಸಾಕುವಂಥವ್ರು. ನೋಡಿ, ಬೇವಿನ ಮರದ ಮಧ್ಯದಲ್ಲಿ ನನಗೆ ಇದು ಅಷ್ಟು ಚೆನ್ನಾಗಿ ಫೋಟೋ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇವಿನ ಮರದ ಮಧ್ಯದಿಂದ ಸೂರ್ಯನದು ಒಂಥರ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇಲ್ಲಿ ಹೊಲದಲ್ಲಿ ಹಾಕಿರ್ತಕ್ಕಂಥದ್ದು ತಂಬಾಕಿನ ಸಸಿ. ಅಂದರೆ ಹೊಗೆ ಸೊಪ್ಪು, ಟೊಬ್ಯಾಕೊ ಅಂತ ಹೇಳ್ತೀವಲ್ಲ, ಅದರ ಒಂದು ಸಸಿ. ಹಾಗೆ ಇಲ್ಲಿ ಹೋಗ್ತಾ 1-2 ಎತ್ತಿನ ಗಾಡಿಗಳು ಬರ್ತಾ ಇದೆ. ಮೋಸ್ಟ್ಲಿ ಅವರು ಗದ್ದೆ ಕೆಲಸಕ್ಕೆ ಅಥವಾ ಹೊಲದ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಏನಾದರೂ ಒಂದು ಕೆಲಸಗಳಿರುತ್ತೆ, ಹೊಲಕ್ಕೆ ಗೊಬ್ಬರ ಹಾಕುವಂಥದ್ದು ಏನಾದರೂ. ಸೊ ಆ ಗೊಬ್ಬರಗಳನ್ನೆಲ್ಲ ಅವರು ಎತ್ತಿನ ಗಾಡಿ ಮೂಲಕನೇ ತೊಗೊಂಡೋಗ್ತಿದ್ದಾರೆ. ನೋಡಿ, ಇಲ್ಲಿ ಯಾರೋ ಒಬ್ಬರು ಆಂಟಿ ಹಾಲು ಕರೀತಾ ಇದ್ದಾರೆ. ಸೊ ಈ ಹಸು ದಿನಕ್ಕೆ 5 ಲೀಟ್ರ್ ಹಾಲು ಕೊಡುತ್ತಂತೆ. ಬೆಳಗ್ಗೆ 5 ಲೀಟ್ರು, ಸಂಜೆ 5 ಲೀಟ್ರು. ಅಲ್ಲಿ ನೋಡಿ, ಒಂದು ಪುಟಾಣಿ ಕರು ಪಕ್ಕದಲ್ಲಿ ಮಲ್ಕೊಂಡಿದೆ. ಈ ಹಸುವಿನ ಹಾಲೆಲ್ಲ ಕರೆದಾದ್ಮೇಲೆ ಲಾಸ್ಟಲ್ಲಿ ಕರುಗೆ ಹಾಲು ಕುಡಿಯೋಕ್ಕೆ ಬಿಡ್ತಾರಂತೆ. ಅವ್ರನ್ನ ಕೇಳಿದೆ, ಆಂಟಿ ವೀಡಿಯೋ ಮಾಡಲಾ ಅಂತ. ತುಂಬ ಖುಷಿಯಿಂದ ಒಪ್ಕೊಂಡ್ರು. ಹ್ಞೂ ಮಾಡಿ ಅಂತ. ನನಗೆ ಫಸ್ಟ್ ಭಯ ಆಗ್ತಿತ್ತು ಕೇಳೋದಕ್ಕೆ, ಎಲ್ಲಿ ಬೈದ್ಬಿಡ್ತಾರೋ ಅಂತ. ಸೊ ಯಾರು ಏನೂ ಇಲ್ಲಿ ಹಳ್ಳಿಗಳಲ್ಲಿ ಬೈಯಲ್ಲ. ಖುಷಿಯಿಂದ ಏನಾದರೂ ವೀಡಿಯೋ ಮಾಡ್ತೀನಿ ಅಂತಂದರೆ ಖುಷಿಯಿಂದ ಮಾಡಿ ಅಂತ ಹೇಳ್ತಾರೆ. ಅದೊಂದು ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಮಾರ್ನಿಂಗ್ ವಾಕ್.